ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. KCET ನೀಟ್ ಸ್ಟೂಡೆಂಟ್ಸು ಪ್ರತಿಯೊಬ್ಬರು ವೆಯ್ಟ್ ಮಾಡ್ತಾ ಇದ್ದು ಈ ಒಂದು ಸೆಕೆಂಡ್ ರೌಂಡ್ ರಿಸಲ್ಟ್ಸ್ಗೋಸ್ಕರನೇ. ನಿಮ್ಮ ಸೆಕೆಂಡ್ ರೌಂಡ್ ರಿಸಲ್ಟ್ಸು ಮಾಕ್ ಅಥವಾ ಪ್ರಾವಿಷನಲ್ ರಿಸಲ್ಟು ಇವತ್ತು ಮಧ್ಯಾಹ್ನ 1 ಗಂಟೆಯ ನಂತರ ಅನೌನ್ಸ್ ಮಾಡ್ತೀವಿ ಅಂತ KE ಅವರು ತಿಳಿಸಿದ್ದಾರೆ. ನಿಮಗೆ ಡೌಟ್ ಇರುತ್ತೆ, ಮಾಕು ಮತ್ತು ಫೈನಲ್ಗೂ ಏನು ಡಿಫ್ರೆನ್ಸು, ಈ ಒಂದು ಮಾಕ್ ರಿಸಲ್ಟ್ನ ಯಾವ ರೀತಿ ಚೆಕ್ ಮಾಡೋದು, ಲಿಂಕ್ ಎಲ್ಲಿ ಸಿಗುತ್ತೆ, ಮತ್ತು ಎಷ್ಟು ಗಂಟೆಗೆ ರಿಲೀಸ್ ಮಾಡ್ತಾರೆ. 1 ಗಂಟೆ ಅಂತೆಲ್ಲ ಹಾಕಿರ್ಬೋದು, ಬಟ್ ಎಷ್ಟು ಗಂಟೆಗೆ ರಿಲೀಸ್ ಮಾಡ್ತಾರೆ ಈ ರೀತಿ ಕಂಪ್ಲೀಟ್ ಡೀಟೇಲ್ಸು ಈ ಒಂದು ವಿಡಿಯೋದಲ್ಲಿದೆ. ನೆಕ್ಸ್ಟು ಈಗ ನಾನು ನಿಮಗೆ ಒಂದು ಕ್ಯಾಟಗರಿ ವೈಸ್ ಕಟ್ ಆಫ್ನ ನೀವು ಪರ್ಚೇಸ್ ಮಾಡಿ ಅಂತ ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಿದ್ನಲ್ಲ, ಏನಕ್ಕೆ ಅಂತ ಹೇಳಿದ್ರೆ, ಈಗ ನೋಡಿ ಒಂದು ವೆಬ್ಸೈಟ್ನ ಬಿಲ್ಡ್ ಮಾಡಿಸ್ತಾ ಇದ್ದೀವಿ. ಈಗ ಸದ್ಯಕ್ಕೆ ಒಂದು ಸ್ವಲ್ಪ ಅಂದರೆ ಇನ್ನೂ ಒಂದು ಸ್ವಲ್ಪ ಇದು ಏನು ಡಿಸೈನ್ಸ್ ಎಲ್ಲ ಆಗಬೇಕು. ಬಟ್ ಈಗ ತಕ್ಕ ಮಟ್ಟಿಗೆ ಈ ವೆಬ್ಸೈಟ್ ಯಾವ ರೀತಿ ಬರುತ್ತೆ ಅಂತ ಒಂದು ಐಡಿಯಾ ಬರುತ್ತೆ. ನೀವು ಒಂದ್ಸಲ ಚೆಕ್ಔಟ್ ಮಾಡಿ. ನಮ್ಮದೇ HM ಅಪ್ಡೇಟ್ಸ್ ಅಂತ ಒಂದು ವೆಬ್ಸೈಟ್ ಮಾಡಿಸಿದ್ದೀನಿ. ಇದು ಇನ್ನೂ ಪ್ರಿಪೇರ್ ಆಗಬೇಕು. ಅದಕ್ಕೋಸ್ಕರನೇ ನಿಮಗೆ ಕ್ಯಾಟಗರಿ ವೈಸ್ ಕಟ್ ಆಫ್ನ ನೀವು ಪರ್ಚೇಸ್ ಮಾಡಿದ್ರೆ ನನಗೆ ತುಂಬ ಹೆಲ್ಪ್ ಆಗುತ್ತೆ. ಇದ್ರ ಜೊತೆಗೆ ಸಾವಿರಾರು ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ದಿದ್ದು. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನಿಮಗೆ ಕ್ಯಾಟಗರಿ ವೈಸ್ ಕಟ್ ಆಫ್ ಬೇಕು ಅಂತ ಹೇಳಿದ್ರೆ ಈ ಒಂದು ವೆಬ್ಸೈಟು ಲಿಂಕ್ ಡಿಸ್ಕ್ರಿಪ್ಷನ್ಲಿ ಹಾಕಿರ್ತೀನಿ. ಒಂದ್ಸಲ ವಿಸಿಟ್ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಕ್ಯಾಟಗರಿ ವೈಸ್ ಕಟ್ ಆಫ್ ನಿಮಗೆ ರಿಸಲ್ಟ್ ಬರೋದಕ್ಕಿಂತ ಮುಂಚೆ ನಿಮಗೆ ಸೆಕೆಂಡ್ ರೌಂಡಲ್ಲಿ ಯಾವ ಕಾಲೇಜ್ ಸಿಗ್ಬೋದು ಅಂತ ನಿಮಗೆ ಗೊತ್ತಾಗುತ್ತೆ. ನೀವು ಜಸ್ಟ್ 19 ರೂಪೀಸ್ನ ಪೇ ಮಾಡಿ ನೀವು ಚೆಕ್ ಮಾಡ್ಕೋಬೋದು. ನೆಕ್ಸ್ಟು ರಿಸಲ್ಟ್ ವಿಷಯಕ್ಕೆ ಬರೋದಾದರೆ, ಈಗ ನೋಡಿ ನಿಮ್ಮ ಸೆಕೆಂಡ್ ರೌಂಡ್ ರಿಸಲ್ಟ್ಸು ಅದನ್ನು ವೇಳಾಪಟ್ಟಿ, ಈಗ ನೋಡಿ ವೇಳಾಪಟ್ಟಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೀಟಾಗಿ. ಏನು, ಅಣಕು ತಾತ್ಕಾಲಿಕ ಸೀಟು ಹಂಚಿಕೆ ಫಲಿತಾಂಶ ಪ್ರಕಟಣೆ ಅಂದರೆ ನಿಮ್ಮ ಮಾಕ್ ಅಥವಾ ಪ್ರಾವಿಷನಲ್ ರಿಸಲ್ಟು ಇವತ್ತು ಮಧ್ಯಾಹ್ನ 1 ಗಂಟೆಯ ನಂತರ ಅನೌನ್ಸ್ ಮಾಡ್ತೀವಿ ಅಂತ ತಿಳಿಸಿದ್ದಾರೆ. ಇನ್ನೊಂದು ತಲೆಯಲ್ಲಿರಲಿ, ನೀವು ಮಧ್ಯಾಹ್ನ 1 ಗಂಟೆ ನಂತರ ಅಂತ ಹಾಕಿದ್ದಾರೆ. 1 ಗಂಟೆ ನಂತರ ರಿಲೀಸ್ ಮಾಡಿದ್ರು ಅಂತ ಅಂದ್ಕೊಳ್ಳಿ, 5 to 10 minutes ಇಮಿಡಿಯೇಟ್ಲಿ ಯಾರು ಚೆಕ್ ಮಾಡ್ತಾರೆ ಅವರು ಮಾತ್ರ ಈ ಒಂದು ರಿಸಲ್ಟ್ಸು ಕಾಣುವಂಥದ್ದು. ಸೊ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ. ಯಾಕೆಂತ ಹೇಳಿದ್ರೆ ರಿಸಲ್ಟ್ ಬಿಟ್ಟ ತಕ್ಷಣ ನಾನು ವೀಡಿಯೋ ಮಾಡಾದರೆ ಆಗಲಿ, ಅಥವಾ ನಮ್ಮ ವೆಬ್ಸೈಟಲ್ಲಾಗಲಿ, ಅಥವಾ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಚಾನಲಲ್ಲಾಗಲಿ ಎಲ್ಲಾದರೂ ಒಂದು ಕಡೆ ಪೋಸ್ಟ್ ಮಾಡ್ತೀನಿ. ನೀವು ವಿತಿನ್ 5 minutes ಒಳಗಡೆ ಚೆಕ್ ಮಾಡಿಕೊಂಡ್ರೆ ನಿಮಗೆ ಆ ಒಂದು ರಿಸಲ್ಟ್ಸ್ ಕಾಣುತ್ತೆ. ಮತ್ತು ನಿಮಗೆ ಒಂದು ಸಪ್ರೇಟ್ ಲಿಂಕ್ ರಿಲೀಸ್ ಮಾಡ್ತಾರೆ. ನಿಮಗೆ ಗೊತ್ತಿರ್ಬೋದು, ಅಂದರೆ ಮಾಕ್ ರಿಸಲ್ಟು ನೋಡಿದ್ದೀರಾ, ಫಸ್ಟ್ ರೌಂಡ್ ಮಾಕ್ ರಿಸಲ್ಟು, ಆಮೇಲೆ ಫಸ್ಟ್ ರೌಂಡ್ ಫೈನಲ್ ರಿಸಲ್ಟ್ಸು ನೋಡಿದ್ದೀರಾ. ಅದೇ ರೀತಿ ನಿಮಗೆ ಸೆಕೆಂಡ್ ರೌಂಡ್ ಪ್ರಾವಿಷನಲ್ ಆರ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅಂತ ಇರುತ್ತೆ. ಆ ಒಂದು ರಿಸಲ್ಟ್ಸಲ್ಲಿ ನಿಮ್ಮ CET ನಂಬರು ಮತ್ತು CET ನಂಬರು ಮಾಮೂಲಿ ಈಗ UK 240 ಅಂತ ಇರುತ್ತೆ, ಅಥವಾ MB 120 ಅಂತ ಇರುತ್ತೆ. ಈ ರೀತಿ CET ನಂಬರು ಮತ್ತು ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿದ್ರೆ ನೀವು ನಿಮ್ಮ ಸೆಕೆಂಡ್ ರೌಂಡ್ ಮಾಕ್ ರಿಸಲ್ಟ್ಸ್ನ ಚೆಕ್ ಮಾಡ್ಕೋಬೋದು. ನೆಕ್ಸ್ಟು ಫೈನಲ್, ಈಗ ನಿಮಗೆ ಮಾಕ್ ರಿಸಲ್ಟ್ಸ್ ಅನೌನ್ಸ್ ಮಾಡ್ತಾರೆ ಅಂತ ಅಂದ್ಕೊಳ್ಳಿ. ಮಾಕ್ ರಿಸಲ್ಟ್ಸ್ ಅನೌನ್ಸ್ ಮಾಡಿದ ತಕ್ಷಣ ನೀವು ಕಾಲೇಜಿಗೆ ಅಡ್ಮಿಷನ್ ಆಗೋದಕ್ಕೆ ಆಗೋದಿಲ್ಲ. ಯಾಕೆಂತ ಹೇಳಿದ್ರೆ ಇದು ಜಸ್ಟ್ ಮಾಕ್. ಸೆಕೆಂಡ್ ಆಲ್ಮೋಸ್ಟ್ 99.9% ಈ ಒಂದು ಮಾಕ್ ರಿಸಲ್ಟ್ಸಲ್ಲಿ ಏನಿರುತ್ತೆ ಪ್ರತಿಯೊಬ್ಬರಿಗೂ ಕೂಡ ಫೈನಲ್ ಅಲಾಟ್ಮೆಂಟಲ್ಲೂ ಅದೇ ಸಿಗುತ್ತೆ. 99.9%. ಇನ್ನೊಂದು 1% ಏನಾದರೂ ನಿಮಗೆ ಚೇಂಜಸ್ ಆಗ್ಬೋದು, ಅಪ್ಗ್ರೇಡ್ ಆಗುತ್ತೆ ಹೊರತು ನಿಮಗೆ ಅಂದರೆ ಚೆನ್ನಾಗಿರೋ ಕಾಲೇಜ್ ಈಗ ಮೇಲ್ಗಡೆ ಇರೋ ಸಿಗುತ್ತೆ. ಅಕಸ್ಮಾತ್ ಅಂದರೆ ಫೈನಲ್ ಅಲಾಟ್ಮೆಂಟಲ್ಲಿ ನಿಮಗೆ ಈಗೇನು ಸಿಕ್ಕಿರುತ್ತೆ ಮಾಕ್ ರೌಂಡಲ್ಲಿ ಅದು ಕನ್ಫರ್ಮು. ಆಮೇಲೆ ನೀವು 3rd ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಹೇಳಿದ್ರೆ ಕಂಪಲ್ಸರಿ ನೀವು ಅಡ್ಮಿಷನ್ ಆಗಲೇಬೇಕು. ಈ ಒಂದು ಫೈನಲ್ ರಿಸಲ್ಟ್ ಅನೌನ್ಸ್ ಆದಮೇಲೆ, ಅದು ಫೈನಲ್ ರಿಸಲ್ಟ್ಸು ನಿಮಗೆ ಲೇಟರ್ ಅಂದರೆ ಇಲ್ಲಿ ನೋಡಿ ಮೆನ್ಷನ್ ಮಾಡಿದರೆ ನಂತರ ತಿಳಿಸಲಾಗುವುದು. ಅಂದರೆ ಈಗ ಅವರು MCC ರಿಸಲ್ಟ್ಸ್ಗೂ ವೆಯ್ಟ್ ಮಾಡ್ತಾರೆ. MCC ರಿಸಲ್ಟ್ಸ್ ಬಂದಾಗ ಇಲ್ಲಿ KEಯಲ್ಲಿ ಅಂದರೆ KEಯಲ್ಲಿ ಯಾರಿಗಾದರೂ ಕ್ವಿಟ್ ಮಾಡಬೇಕು ಅಂತ ಅನಿಸಿದ್ರೆ ಆವಾಗ ಅವರು ಕ್ವಿಟ್ ಆಪ್ಷನ್ನ ಕ್ಲಿಕ್ ಮಾಡಿಕೊಂಡು ಅವರು ಎಕ್ಸಿಟ್ ಆಗ್ಬೋದು. ಆವಾಗ ಏನಾಗುತ್ತೆ, ನಿಮಗೆ ಇನ್ನೂ ಅಡ್ವಾಂಟೇಜ್ ಜಾಸ್ತಿ. ಯಾಕೆಂತ ಹೇಳಿದ್ರೆ ಮೆಡಿಕಲ್ ಸ್ಟೂಡೆಂಟ್ಸ್ಗೆ ಯಾವುದೋ ಒಂದು ಇಂಜಿನಿಯರಿಂಗ್ ಕಾಲೇಜ್ ಅಲಾಟ್ ಆಗಿತ್ತು ಅಂತ ಹೇಳಿದ್ರೆ ಖಂಡಿತ MCCಗೆ ಹೋಗಿ ಇಲ್ಲಿ ಒಬ್ಬ ಎಕ್ಸಿಟ್ ಆಯಿತು ಅಂತ ಹೇಳಿದ್ರೆ ಮೆಡಿಕಲ್ ಸ್ಟೂಡೆಂಟು ಒಬ್ಬ ಇಂಜಿನಿಯರಿಂಗಿಂದ ಮೆಡಿಕಲ್ ಶಿಫ್ಟ್ ಆಗ್ತಾನೆ. ಆವಾಗ ಇಂಜಿನಿಯರಿಂಗ್ ಸೀಟು ವೇಕೆನ್ಸಿ ಕ್ರಿಯೇಟ್ ಆಗಿ ಇನ್ನೊಬ್ಬ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಅಲಾಟ್ ಆಗುತ್ತೆ. ಅವರು ಕ್ಲಿಯರಾಗಿ ತಿಳಿಸಿದ್ದಾರೆ. ನಿಮಗೆ ಸೆಕೆಂಡ್ ರೌಂಡ್ ಮಾಕ್ ಅಲಾಟ್ಮೆಂಟ್ ಆಗಿ ಅಂದರೆ MCC ಅವ್ರ ರಿಸಲ್ಟ್ಸ್ ಬಂದು ಮತ್ತು ಕ್ವಿಟ್ ಆಪ್ಷನ್ ಎಲ್ಲ ಆದಮೇಲೆ ಮತ್ತೆ ಇನ್ನೊಂದು ಸಲ ಸಾಫ್ಟ್ವೇರ್ನ ರನ್ ಮಾಡ್ತೀವಿ ಅಂತ. ಆವಾಗ ಏನಾಗುತ್ತೆ, ಅಪ್ಗ್ರೇಡ್ ಆಗೋ ಚಾನ್ಸಸ್ ಇರುತ್ತೆ ಸ್ಟೂಡೆಂಟ್ಸ್ಗೆ. ಕನ್ಫರ್ಮ್ ಆಗುತ್ತೆ ಅಂತ ಹೇಳೋದಕ್ಕಾಗಲ್ಲ, ಬಟ್ ಚಾನ್ಸಸ್ ಇದೆ. ಅಂದರೆ ಒಂದು ಸ್ವಲ್ಪ 0.1% ಅಪ್ಗ್ರೇಡ್ ಆಗೋ ಚಾನ್ಸಸ್ ಇದೆ. ಆದ್ದರಿಂದ ನೀವು ವೆಯ್ಟ್ ಮಾಡಿ. ನಿಮ್ಮ ರಿಸಲ್ಟ್ಸ್ ಏನು ಬಂದಿದೆ ಈಗ ಅದನ್ನು ಆಲ್ಮೋಸ್ಟ್ 99% ಕನ್ಫರ್ಮ್ ಅಂತ ಅಂದ್ಕೊಳ್ಳಿ. ನೆಕ್ಸ್ಟು ಅಕಸ್ಮಾತ್ ಈ ಒಂದು ಸೆಕೆಂಡ್ ರೌಂಡಲ್ಲೂ ನಿಮಗೆ ಸೀಟ್ ಸಿಗಲಿಲ್ಲ ಅಂದರೆ ಏನು ಮಾಡಬೇಕು? ಖಂಡಿತ ಬರೆಯೋಗೋ ಅವಶ್ಯಕತೆ ಇಲ್ಲ. ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಇದೆ. ಅಂದರೆ ನಿಮಗೆ ಒಂದು ಆಪ್ಷನ್ ಕೊಡ್ಬೋದು, ಅಂದರೆ ನೀವು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಇಷ್ಟಪಡ್ತೀರಾ ಅಂತ ಒಂದು ಸಪ್ರೇಟ್ ಏನಾದರೂ ಆಪ್ಷನ್ ಕೊಡ್ಬೋದು. ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನೀವು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ನೆಕ್ಸ್ಟು ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿತ್ತು ಅಂತ ಹೇಳಿದ್ರೆ, ಯಾಕೆಂತ ಹೇಳಿದ್ರೆ ಗೊತ್ತು ನಿಮಗೆ ಹೊಸ ಪ್ರೋಸೆಸ್ ಆಗಿರೋದ್ರಿಂದ ಸ್ವಲ್ಪ ಕನ್ಫ್ಯೂಷನ್ಸ್ ಇರುತ್ತೆ ಅಥವಾ ಡೌಟ್ಸ್ ಇರುತ್ತೆ. ಪ್ರತಿಯೊಂದು ಡೌಟ್ಸ್ನು ಕ್ಲಿಯರ್ ಮಾಡ್ತೀನಿ. ನೆಕ್ಸ್ಟು ಈಗ ಸೀಟ್ ಸಿಗಲಿಲ್ಲ ಅಂತ ಅಂದ್ಕೊಳ್ಳಿ, ನಿಮಗೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ ಕಾಲೇಜ್ನ ಆ್ಯಡ್ ಮಾಡ್ಬೋದು ಅಂತ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸು ಕ್ವಶನ್ನ ಮಾಡ್ತಾ ಇರೋದು. ಬಟ್ ಈಗ ಇದು ಹೊಸ ಪ್ರೋಸೆಸ್ ಆಗಿರೋದ್ರಿಂದ
ಅವರೇ ಒಂದು ನೋಟಿಫಿಕೇಶನ್ ರಿಲೀಸ್ ಮಾಡಬೇಕು. ಅವರು ರಿಲೀಸ್ ಮಾಡ್ತಾರೆ, ಬಟ್ ತುಂಬ ಲೇಟಾಗಿ. ಈಗ ನೋಡಿ, ಸೆಕೆಂಡ್ ರೌಂಡ್ ಮುಗಿದ ಮೇಲೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಬಗ್ಗೆ ತಿಳಿಸ್ಕೊಡ್ತಾರೆ. ಬಟ್ ಈಗಲೇ ನಿಮಗೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಬಗ್ಗೆ ತಿಳಿಸಿದ್ರೆ ಖಂಡಿತ ನಿಮ್ಗೆ ಯೂಸ್ ಆಗುತ್ತೆ. ಈಗ ನೋಡಿ, ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಇದೆ ಅಂತಲೇ ಸುಮಾರು ಜನಕ್ಕೆ ಗೊತ್ತಿರಲ್ಲ. ಅಂದರೆ ಆಲ್ಮೋಸ್ಟ್ ನಮ್ಮ ಚಾನಲ್ ಫಾಲೋ ಮಾಡೋರಿಗೆ ಹೇಳಿರ್ತೀನಿ ಪ್ರತಿಯೊಂದು ವಿಡಿಯೋದಲ್ಲೂ. ಬಟ್ ಇನ್ನು ಕೆಲವೊಬ್ಬರಿಗೆ ಆ ಒಂದು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಇದೆ ಅಂತಲೇ ಗೊತ್ತಿರಲ್ಲ. ಈಗಲೇ ಇವರು ವಿಡಿಯೋ ಅಥವಾ ಏನಾದರೂ ನೋಟಿಫಿಕೇಶನ್ ಮುಖಾಂತರ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಯಾವ ರೀತಿ ಇರುತ್ತೆ ಅಂತ ತಿಳಿಸಿದ್ರೆ ಸ್ಟೂಡೆಂಟ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ನೆಕ್ಸ್ಟು ಇದೆಲ್ಲ ಆಯಿತು. ನಿಮ್ಮ ಫೈನಲ್ ರಿಸಲ್ಟ್ಸು ನಿಮಗೆ ಇನ್ನು ಈ ಮಂತೇ ಬಿಡ್ಬೋದು, ಇಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಮಂತು ಸೆಪ್ಟೆಂಬರ್ 2 ಆರ್ ಸೆಪ್ಟೆಂಬರ್ 1ಗೆ ಬಿಡ್ಬೋದು. ಇದು ಕನ್ಫರ್ಮ್ ಇಲ್ಲ, ಅವರು ನಿಮಗೆ ಲೇಟರ್ ಅನೌನ್ಸ್ ಮಾಡ್ತಾರೆ, ಅಂದರೆ ಡೇಟು. ನೆಕ್ಸ್ಟು ನಿಮಗೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸು ಇದನ್ನು ಕಾನ್ಸಂಟ್ರೇಟ್ ಮಾಡಿ ಕೇಳಿ. ಏಕೆಂತೇಳಿದ್ರೆ ಆಮೇಲೆ ನೀವು ಈ ಡಾಕ್ಯುಮೆಂಟ್ಸ್ ಇಲ್ಲ, ಆ ಡಾಕ್ಯುಮೆಂಟ್ಸ್ ಇಲ್ಲ ಅಂತ ಪರದಾಡಿದ್ರೆ ನಿಮ್ಮ ಅಡ್ಮಿಷನ್ನೇ ಮಿಸ್ ಆಗಿಬಿಡುತ್ತೆ. ಅದಕ್ಕೆ ನೋಡಿ, ಫಸ್ಟು ಮೇಯ್ನ್ ಏನು ಬೇಕಾಗಿರೋದು, PUC ಮಾರ್ಕ್ಸ್ ಕಾರ್ಡು, SSLC ಮಾರ್ಕ್ಸ್ ಕಾರ್ಡು, ನೆಕ್ಸ್ಟು ಸ್ಟಡಿ ಸರ್ಟಿಫಿಕೇಟು 7 ಇಯರ್ಸ್. ಸೊ 7 ಇಯರ್ಸು ನೀವು 1 to 7th ಇರ್ಬೋದು, ಅಥವಾ PUC ಅಂದರೆ PUCದು 2 ವರ್ಷ ಮತ್ತು ಹೈಸ್ಕೂಲ್ದು 3 ವರ್ಷ, ಆಮೇಲೆ ಹೈಯರ್ ಪ್ರೈಮರಿದು 1-2 ವರ್ಷ. 7 ಇಯರ್ಸ್ದು ಕಂಪಲ್ಸರಿ ಬೇಕೇ ಬೇಕು. ನೆಕ್ಸ್ಟು KEA ಅಪ್ಲಿಕೇಶನ್ ಫಾರ್ಮು, ನೆಕ್ಸ್ಟು KEA ಅಲಾಟ್ಮೆಂಟ್ ಆರ್ಡರ್ ಅಂತಂದರೆ ಈಗ ನಿಮಗೆ ಅಲ್ಲಿ ಅಲಾಟ್ಮೆಂಟ್ ಆರ್ಡರ್ ಅಂತ ಬರುತ್ತೆ ಒಂದು, ಅದು ನಿಮಗೆ ಲೇಟರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ನೆಕ್ಸ್ಟು ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟು, ಇದಂತೂ ತುಂಬ ಇಂಪಾರ್ಟೆಂಟು. ಏಕೆಂತೇಳಿದ್ರೆ ನಿಮಗೆ ಕ್ಯಾಟಗರಿ ಕ್ಲೈಮ್ ಆಗಿತ್ತು ಅಂತ ಹೇಳಿದ್ರೆ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಕಂಪಲ್ಸರಿ. ನೆಕ್ಸ್ಟು ನಿಮಗೆ ಈಗ ಪ್ರತಿಯೊಬ್ಬರು ಕೂಡ ಯಾರೆಲ್ಲ 3rd ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ನಿಮಗೆ ಚಲನ್ ಡೌನ್ಲೋಡ್ ಆಗುತ್ತೆ. ಆ ಒಂದು ಚಲನ್ ಮುಖಾಂತರನಾದ್ರು ಪೇ ಮಾಡ್ಬೋದು, ಅಥವಾ ನೆಕ್ಸ್ಟು ನೀವು ಆನ್ಲೈನ್ ಆಪ್ಷನ್ ಕೊಡ್ತಾರೆ, ಅದರಿಂದನಾದ್ರು ಪೇ ಮಾಡ್ಬೋದು. ನೆಕ್ಸ್ಟು ಅಡ್ಮಿಷನ್ ಆರ್ಡ್ರು, ನೀವು ಪೇಮೆಂಟ್ ಆದಮೇಲೆ ಅಡ್ಮಿಷನ್ ಆರ್ಡರ್ ಅನ್ನೋದು ಬರುತ್ತೆ, ಅದು. ನೆಕ್ಸ್ಟು ಹೈದರಾಬಾದ್ ಕರ್ನಾಟಕ, ಈ ಒಂದು ಸರ್ಟಿಫಿಕೇಟ್ ಅಕಸ್ಮಾತ್ ನಿಮ್ಮ ಹತ್ರ ಇತ್ತು ಅಂತ ಹೇಳಿದ್ರೆ, ಅಂದರೆ ನೀವು ಎಲಿಜಿಬಲ್ ಇತ್ತು ಅಂತ ಹೇಳಿದ್ರೆ ಇದು ಬೇಕು. ನೆಕ್ಸ್ಟು ರೂರಲ್ ಸರ್ಟಿಫಿಕೇಟು, ನೆಕ್ಸ್ಟು ಡೊಮೆಸೈಲ್ ಸರ್ಟಿಫಿಕೇಟು, ನೆಕ್ಸ್ಟು ಕನ್ನಡ ಮೀಡಿಯಂ ಸರ್ಟಿಫಿಕೇಟು. ಇದೆಲ್ಲರಿಗೂ ನೀವು ಕ್ಲೈಮ್ ಮಾಡಿದ್ದೀರಾ ಅಂತ ಹೇಳಿದ್ರೆ ಖಂಡಿತ ಈ ಎಲ್ಲ ಸರ್ಟಿಫಿಕೇಟ್ಸ್ ನಿಮ್ಮ ಹತ್ರ ಇರಬೇಕು. ನೆಕ್ಸ್ಟು ಇಲ್ಲಿ ಮೆನ್ಷನ್ ಮಾಡಿಲ್ಲ, ಬಟ್ TC, ಸೊ ನೀವು ಸೆಕೆಂಡ್ PUCಲಿ ಏನು ಸ್ಟಡಿ ಮಾಡಿರ್ತೀರ ಆ ಒಂದು ಕಾಲೇಜಲ್ಲಿ ನೀವು TCನ ಪಡ್ಕೋಬೇಕಾಗುತ್ತೆ. ನೆಕ್ಸ್ಟು ಇದಾದಮೇಲೆ ಪಾಸ್ಪೋರ್ಟ್ ಸೈಜ್ ಫೋಟೋ ಒಂದು 4 ಇಟ್ಕೊಳ್ಳಿ. ನೆಕ್ಸ್ಟು ಆಧಾರ್ ಕಾರ್ಡು, ಇದು ಗೊತ್ತಿರುತ್ತೆ. ನೆಕ್ಸ್ಟು ಅದರ್ ಕ್ಯಾಟಗರಿ, ಈಗ ನಿಮ್ದು ಯಾವ್ದಾದ್ರು ಸ್ಪೆಷಲ್ ಕ್ಯಾಟಗರಿ, ಆರ್ಮಿ ಕೋಟಾ, ಈ ಥರ ಏನಾದರೂ ನೀವು ಎಲಿಜಿಬಲ್ ಇತ್ತು ಅಂತ ಹೇಳಿದ್ರೆ ಆ ಒಂದು ಸರ್ಟಿಫಿಕೇಟ್ ಬೇಕಾಗಿರುತ್ತೆ. ನೆಕ್ಸ್ಟು 4 ಕಾಪಿ ಜೆರಾಕ್ಸ್ ಬೇಕು, ಇದ್ರ ಜೊತೆಗೆ ಅಟೆಸ್ಟೇಷನ್ ಮಾಡಿಸ್ಬೇಕು. ಅಟೆಸ್ಟೇಷನ್ ಅಂತಂದರೆ ಏನಿಲ್ಲ, ನೀವು ಎಲ್ಲ ಡಾಕ್ಯುಮೆಂಟ್ಸ್ನು ಒಂದು 4 ಸೆಟ್ ಜೆರಾಕ್ಸ್ ಮಾಡಿಸ್ಕೊಳ್ಳಿ. ಒರಿಜಿನಲ್ಗೆ ನೀವು ಅಟೆಸ್ಟೇಷನ್ ಮಾಡೋಕ್ಕೆ ಹೋಗ್ಬಿಡಿ, ಅಂದರೆ ಅವರೂ ಮಾಡೋದಿಲ್ಲ, ನೀವೂ ಮಾಡ್ಸೋದಕ್ಕೆ ಹೋಗ್ಬಿಡಿ. ಅಂದರೆ ಈಗ ನೋಡಿ, ಕಾಲೇಜ್ ಪ್ರಿನ್ಸಿಪಲ್ಸ್ ಇರ್ತಾರಲ್ಲ, ಮೇಯ್ನ್ ಅವರೇ, ನೀವು ಪ್ರತಿಯೊಬ್ರಿಗೂ ಅವರೇ ಈಸಿಯಾಗಿ ಸಿಗೋದು. ನಿಮ್ಮ ಹಳೆ ಕಾಲೇಜಲ್ಲಿ ಏನು ಸ್ಟಡಿ ಮಾಡಿರ್ತೀರ ಅಲ್ಲಿ ಹೋಗಿ ನೀವು ಅಟೆಸ್ಟೇಷನ್ನ ಮಾಡಿಸ್ಬೇಕಾಗುತ್ತೆ. ಅಂದರೆ ಅವರು ಸೈನ್ ಹಾಕಿ ಮತ್ತು ಸೀಲ್ ಹಾಕ್ಕೊಡ್ತಾರೆ. ಅಂದರೆ ಈಗ ಲಾಯರ್ಸ್ ಇರ್ಬೋದು ಅಥವಾ ಡಾಕ್ಟರ್ಸ್ ಇರ್ಬೋದು, ಇವ್ರ ಹತ್ರ ಈ ಒಂದು ಗ್ರೀನ್ ಪೆನ್ನ ಯೂಸ್ ಮಾಡ್ತಾರೆ. ಸೊ ಗ್ರೀನ್ ಪೆನ್ ಯಾರೆಲ್ಲ ಯೂಸ್ ಮಾಡ್ತಾರೆ ಅವ್ರ ಹತ್ರ ನೀವು ಅಟೆಸ್ಟೇಷನ್ ಮಾಡಿಸ್ಬೇಕಾಗುತ್ತೆ. ಕೆಲವೊಂದು ಕಾಲೇಜಲ್ಲಿ ಕಂಪಲ್ಸರಿ ಕೇಳ್ತಾರೆ. ನೀವು ಈಗ ಏನು 4 ಕಾಪಿ ಜೆರಾಕ್ಸ್ ಅಂದಲ್ಲ, ಇದ್ರ ಜೊತೆಗೆ ನಿಮ್ಮ ಫೋನಲ್ಲಿ ಫೋಟೋಸ್ನ ಅಂದರೆ ಕ್ಲಿಕ್ ಮಾಡಿ ಇಟ್ಕೊಂಡಿರಿ. ನೆಕ್ಸ್ಟು ಕೆಲವೊಂದು ಕಾಲೇಜಲ್ಲಿ ಒರಿಜಿನಲ್ ಡಾಕ್ಯುಮೆಂಟ್ಸ್ನ ಅವರು ಇಸ್ಕೊತಾರೆ. ಆವಾಗ ನೆಕ್ಸ್ಟು ನಿಮಗೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ವಾಪಸ್ ಬೇಕು ಅಂತ ಹೇಳಿದ್ರೆ ಅದಕ್ಕೆ ಲೆಟರ್ ಬರೀಬೇಕು, ಮತ್ತು ಅವರು ಸೈನ್ ಹಾಕಬೇಕು, ಅದೆಲ್ಲ ತುಂಬ ಪ್ರೋಸೆಸ್ ಇದೆ. ಆದ್ದರಿಂದ ಏನೆಲ್ಲ ಡಾಕ್ಯುಮೆಂಟ್ಸ್ ಅವರು ಕೊಡಬೇಕು ಅಂದರೆ ಅಲ್ಲಿ ಕೇಳ್ತಾರೆ, ಅಷ್ಟು ಡಾಕ್ಯುಮೆಂಟ್ಸ್ನ ಒರಿಜಿನಲ್ನ ಒಂದು ಫೋಟೋ ಇಟ್ಕೊಳ್ಳಿ, ಮತ್ತು ಒಂದು 4-5 ಜೆರಾಕ್ಸ್ ಮಾಡಿಸ್ಕೊಳ್ಳಿ. 4 ಮಿನಿಮಮ್ ಅಟೆಸ್ಟೇಷನ್ ಮಾಡಿಸ್ಲೇಬೇಕು. ಆವಾಗ ನಿಮಗೆ ಯಾವುದೇ ರೀತಿ ತೊಂದರೆ ಇರೋದಿಲ್ಲ. ಅವ್ರು ಏನು ಕೇಳಿದ್ರು ಅಲ್ಲೇ ನೀವು ಇಮಿಡಿಯೇಟ್ಲಿ ಕೊಡ್ಬೋದು. ಇದ್ರ ಜೊತೆಗೆ ಅಲ್ಲಿ ಏನು ಕೇಳ್ತಾರೆ ನೋಡಿ, ಕೆಲವೊಂದು ಕಾಲೇಜಲ್ಲಿ ಇನ್ನೂ ಒಂದು ಸ್ವಲ್ಪ ಏನಾದರೂ ಇನ್ಕ್ಲೂಡ್ ಮಾಡ್ಬೋದು ಡಾಕ್ಯುಮೆಂಟ್ಸು. ಅಡ್ಮಿಷನ್ ಆರ್ಡ್ರು ಇದೆಲ್ಲ ಈ ವರ್ಷ ಚೇಂಜ್ ಆಗಿದೆ. ಏಕೆಂತ ಹೇಳಿದ್ರೆ ನೆಕ್ಸ್ಟು ನಿಮಗೆ ಇಲ್ಲಿ ಫೀಸ್ ಪೇಮೆಂಟ್ ಆದ ತಕ್ಷಣ ಅಡ್ಮಿಷನ್ ಆರ್ಡ್ರು ಬರ್ತಾಯಿತ್ತು, ಬಟ್ ಇವಾಗ ಕನ್ಫರ್ಮೇಷನ್ ಸ್ಲಿಪ್ ಅಂತ ಬರುತ್ತೆ. ಆ ಒಂದು ಕನ್ಫರ್ಮೇಷನ್ ಸ್ಲಿಪ್ನ ನೀವು ಕಾಲೇಜ್ಗೆ ತೊಗೊಂಡೋಗಿ ಕೊಟ್ಟಾಗ ಅವರು ಅಲ್ಲಿ ಫೇಸ್ ವೆರಿಫಿಕೇಷನ್ ಮಾಡ್ತಾರೆ. ನೆಕ್ಸ್ಟು ಫೇಸ್ ವೆರಿಫಿಕೇಷನ್ ಆದಮೇಲೆ ಒಂದು OTP ಬರುತ್ತೆ ನಿಮ್ಮ ಮೊಬೈಲ್ಗೆ. OTP ಬಂದಮೇಲೆ ನೆಕ್ಸ್ಟು ಏನು ಮಾಡ್ತಾರೆ, ನಿಮ್ಮ ಅಡ್ಮಿಷನ್ ಪ್ರೊಸೆಸ್ನ ಸ್ಟಾರ್ಟ್ ಮಾಡ್ಕೊತಾರೆ. ಫೀಸ್ ಪೇಮೆಂಟು ನೆಕ್ಸ್ಟ್ ಅದ್ರ ಬಗ್ಗೆ ಬೇಕಾದರೆ ಡೆಡಿಕೇಟೆಡ್ ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ, ಫೀಸ್ ಪೇಮೆಂಟ್ ಎಷ್ಟು ಪೇ ಮಾಡಬೇಕು ಅಂತ. ಕಂಪಲ್ಸರಿ ಯಾರೆಲ್ಲ 3rd ರೌಂಡ್ಗೆ ಹೋಗ್ಬೇಕು ಅಂದ್ಕೊಂಡಿದ್ದೀರಾ ಅಥವಾ ನೀವು 2nd ರೌಂಡೇ ಲಾಸ್ಟ್ ಅಂದ್ಕೊಂಡಿದ್ದೀರಾ, ನೀವು ಪ್ರತಿಯೊಬ್ಬರು ಕೂಡ ಫೀಸ್ ಪೇಮೆಂಟ್ ಕಂಪಲ್ಸರಿ ಮಾಡಲೇಬೇಕು. ಪ್ರತಿಯೊಂದು ವೀಡಿಯೋದಲ್ಲೂ ಹೇಳಿದ್ದೀನಿ, ಈ ವಿಡಿಯೋದಲ್ಲೂ ಹೇಳ್ತಾ ಇದ್ದೀನಿ, ಫೀಸ್ ಪೇಮೆಂಟ್ ಅಂತೂ ಕಂಪಲ್ಸರಿ. ಫೀಸ್ ಪೇಮೆಂಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಸೀಟ್ನ ಕ್ಯಾನ್ಸಲ್ ಮಾಡ್ತಾರೆ. ಅಂದರೆ ಆದ್ದರಿಂದ ನೋಡಿ, ಈಗ ಸೀಟ್ಸ್ ನೀವು ಪೇಮೆಂಟ್ ಮಾಡಲಿಲ್ಲ ಅಂತ ಅಂದ್ಕೊಳ್ಳಿ, ಆವಾಗ ಆ ಒಂದು ಸೀಟ್ನ ಕ್ಯಾನ್ಸಲ್ ಮಾಡಿ 2nd ಎಕ್ಸ್ಟೆಂಡ್ ರೌಂಡಲ್ಲಿ ಇನ್ನೊಬ್ಬ ಸ್ಟೂಡೆಂಟ್ಗೆ ಅದನ್ನು ಅಲಾಟ್ ಮಾಡ್ತಾರೆ. ಸೊ ಆದ್ದರಿಂದ ನೀವು ನಿಮ್ಮ ಫೀಸ್ನ ರೆಡಿ ಮಾಡಿ ಇಟ್ಕೊಂಡಿರಬೇಕು, ಜೊತೆಗೆ
ಡಾಕ್ಯುಮೆಂಟ್ಸ್ ಏನೆಲ್ಲ ಹೇಳಿದೆ ಆ ಡಾಕ್ಯುಮೆಂಟ್ಸ್ನು ರೆಡಿ ಮಾಡಿ ಇಟ್ಕೊಂಡಿರಬೇಕು. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಏಕೆಂತ ಹೇಳಿದ್ರೆ KCT ಮುಗಿಯೋ ತನಕ ಕಂಪ್ಲೀಟ್ ಗೈಡೆನ್ಸ್ ನಮ್ಮ ಚಾನಲಲ್ಲಿ ಫ್ರೀ ಆಗಿರುತ್ತೆ. ಪ್ರತಿಯೊಬ್ಬರಿಗೂ ಕೂಡ ಸೆಕೆಂಡ್ ರೌಂಡ್ ರಿಸಲ್ಟ್ಸ್ಗೆ ಆಲ್ ದ ಬೆಸ್ಟ್.